ನೋಡಿ, ನಿನ್ನೆ ಪಿರಿಯಾಪಟ್ಟಣದಲ್ಲಿ ಒಂದು ಸಿಎಂ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಸಿಎಂ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಏನಾದರೂ ಬ್ರೇಕ್ ಆಯ್ತಾ ಹೀಗನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಕಾರಣ ಏನು ಗೊತ್ತಾ? ತಾತ ಸಚಿವರಾಗಿದ್ದಾರೆ, ಮೊಮ್ಮಗನ ದರ್ಬಾರ್ ನೋಡಿ ಅಲ್ಲಿ. ಇದನ್ನು ನೋಡಿದ್ರೆ ನೀವು ಕೂಡ ಶಿಷ್ಟಾಚಾರ ಬ್ರೇಕ್ ಆಗಿದೆ ಅಂತ ಹೇಳ್ತೀರಿ. ಸಿಎಂ ಕಾರ್ಯಕ್ರಮದಲ್ಲಿ ಮೊಮ್ಮಗನಿಗೆ ಚೇರ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಯಾರಿಂದ? ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರಿಂದ. ರೂಲ್ಸ್ ಬ್ರೇಕ್ ಆಗಿದೆ. ಈಗ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕೆ ವೆಂಕಟೇಶ್ ಅವರಿಂದ. ನೆನೆ ಪಿರಿಯಾಪಟ್ಟಣದಲ್ಲಿ ಕಾರ್ಯಕ್ರಮ ನಡೆದಿರುತ್ತೆ. ಅಲ್ಲಾಗಿರೋ ಘಟನೆ ಇದು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ, ಸಚಿವರಾದ ಬೈರತಿ ಸುರೇಶ್ ಇರ್ತಾರೆ, ಡಾಕ್ಟರ್ ಸುಧಾಕರ್ ಇರ್ತಾರೆ, ಎಚ್.ಸಿ. ಮಹದೇವಪ್ಪನವರು ಇರ್ತಾರೆ. ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ವೇದಿಕೆಯ ಮುಖ್ಯ ಸಾಲಿನಲ್ಲೇ ಮೊಮ್ಮಗ ತೇಜಸ್ಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ನಿನ್ನೆ ನಡೆದಂತಹ ಪಿರಿಯಾಪಟ್ಟಣದ ಸಿಎಂ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಬ್ರೇಕ್ ಆಗಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಚರ್ಚೆ ಆಗ್ತಾ ಇದೆ ಅಂತ ಸಾಮಾಜಿಕ ವಲಯದಲ್ಲಿ? ಶರತ್, ಸಿಎಂ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಈ ವೇದಿಕೆ ಮೇಲ್ಗಡೆ ಯಾರು ಇರಬೇಕು, ಯಾವ ರೀತಿ ಯಾರಿಗೆ ಎಲ್ಲಿ ಕುಳಿಸ್ಬೇಕು, ಯಾವ ಚೇರ್ನಲ್ಲಿ ಯಾರು ಕೂತ್ಕೊಳ್ಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ. ಆದರೆ ಪಿರಿಯಾಪಟ್ಟಣದಲ್ಲೂ ಒಂದು ಕಾರ್ಯಕ್ರಮ ಇತ್ತು. ವಿವಿಧ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡುವಂಥ ಕೆಲಸವನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯರು ಪಿರಿಯಾಪಟ್ಟಣದಲ್ಲಿ ಮಾಡಿದ್ರು. ಮೈಸೂರು ಜಿಲ್ಲೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ಸಚಿವರುಗಳಿದ್ದಾರೆ, ಶಾಸಕರು ಸಾಕಷ್ಟು ಜನ ಬಂದಿದ್ದರು. ಒಟ್ಟಾರೆ 439 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿಗಳ ಒಂದು ಯೋಜನೆಗಳನ್ನ ಶಂಕುಸ್ಥಾಪನೆಗಳು, ಒಂದಿಷ್ಟು ಗುದ್ದಲಿ ಪೂಜೆಗಳು, ಒಂದಿಷ್ಟು ಉದ್ಘಾಟನೆ ಕಾರ್ಯಕ್ರಮವನ್ನು ನಿನ್ನೆ ಪಿರಿಯಾಪಟ್ಟಣದಲ್ಲಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಒಂದು ಜನಸಾಮಾನ್ಯರಿಗೆ ಒಂದು ರೂಲ್ಸ್, ಅದೇ ರೀತಿಯಾಗಿ ಸಚಿವರುಗಳ ಮೊಮ್ಮಗ ಅಂತ ಹೇಳಿದ್ರೆ ಮತ್ತೊಂದು ರೂಲ್ಸ್ ಮಾಡೋದು ಬೆಳಕಿಗೆ ಬಂದಿದೆ. ಯಾಕಂತ ಹೇಳಿದ್ರೆ ಪಿರಿಯಾಪಟ್ಟಣದ ಶಾಸಕ ಅದೇ ರೀತಿ ಸಚಿವ ಕೆ ವೆಂಕಟೇಶ್ ಅವರ ಮೊಮ್ಮಗನಿಗೆ ಸಿಎಂ ಅವರು ಮೊದಲ ಸಾಲಿನಲ್ಲಿ ಕೂತಿದ್ದಲ್ಲ, ಅದೇ ಸಾಲಿನಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಬಹುಮುಖ್ಯ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರು ಸಿಎಂ ಪುತ್ರನೋ ಅಥವಾ ಸಚಿವರ ಮೊಮ್ಮಗ ಅಂತ ಹೇಳಿದ್ಕೊಳ್ಳೆ ಈ ರೀತಿಯಾಗಿ ಕಾನೂನನ್ನೇ ಬದಿಗಿರಿಸಿಕೊಂಡು ಶಿಷ್ಟಾಚಾರವನ್ನೇ ಬದಿಗಿರಿಸಿಕೊಂಡು ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ಲಿಕ್ಕೆ ಶುರು ಆಗುತ್ತೆ. ಇದೇ ಆಗಿದೆ ಪಿರಿಯಾಪಟ್ಟಣ ಸಚಿವ ಕೆ ವೆಂಕಟೇಶ್ ಅವರ ಪುತ್ರ ತೇಜಸ್ ಅವರಿಗೆ ಮೊದಲ ಸ್ಥಾನದಲ್ಲೇ ಮೊದಲ ಸಾಲಿನ ಆಸನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದಕ್ಕೆ ಸಾಕಷ್ಟು ಆಕ್ರೋಶವನ್ನು ಸ್ಥಳೀಯ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಚಿವರುಗಳ ಮೊಮ್ಮಗ ಅಂದ ಕೂಡಲೇ ಅವ್ರನ್ನ ಮೊದಲ ಸಾಲಿನಲ್ಲಿ ಹೇಗೆ ಕುಳಿಸ್ಲಿಕ್ಕೆ ಸಾಧ್ಯ? ಇದು ರಾಜಪ್ರಭುತ್ವ ಆದರೆ ಈ ರೀತಿಯಾಗಿ ವ್ಯವಸ್ಥೆಗಳಾಗುತ್ತೆ. ಬೇರೆ ಬೇರೆ ರಾಜರ ವ್ಯವಸ್ಥೆಗಳಿದ್ದಾಗ ಈ ರೀತಿಯಾಗಿ ಮಾಡಿದ್ದು ಇದೆ, ಸಾಕಷ್ಟು ಉದಾಹರಣೆಗಳಿದೆ. ಪ್ರಜಾಪ್ರಭುತ್ವದಲ್ಲಿ ಯಾಕಂದ್ರೆ ಸಚಿವರುಗಳ ಪುತ್ರನೇ ಸಚಿವರಲ್ಲ, ಹಾಗೆ ಪ್ರೋಟೋಕಾಲ್ ಕೊಡಬೇಕಾದ ಅಗತ್ಯ ಕೂಡ ಇಲ್ಲ. ಈ ರೀತಿಯಾಗಿ ಯಾಕೆ ಮಾಡುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರುವಾಗಿದೆ. ಪಿರಿಯಾಪಟ್ಟಣ ಅದೇ ಮೈಸೂರು ಜಿಲ್ಲೆಯಲ್ಲಿ ಈ ಚರ್ಚೆಗಳಾಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇಲ್ಲಿ. ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.